ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರ ಅಮರ ಪಯಣ. ದಕ್ಷಿಣ ಭಾರತದ ಕೋಗಿಲೆ, ಹಾಡಿನ ಲೋಕದ ಅದ್ಭುತ ಪ್ರತಿಭೆ, ಅಸಂಖ್ಯಾತ ಸಂಗೀತ ಪ್ರೇಮಿಗಳ ಹೃದಯ ಗೆದ್ದ ಗಾನ ಸರಸ್ವತಿ ಎಸ್ ಜಾನಕಿ ಅಮ್ಮ ಇನ್ನಿಲ್ಲ. ಜುಲೈ 11, 2026ರಂದು ತಮ್ಮ 88ನೇ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. 6 ದಶಕಗಳ ಕಾಲ ಭಾರತೀಯ ಚಿತ್ರ ಸಂಗೀತವನ್ನ ಆಳಿದ ಆ ದಿವ್ಯ ಧ್ವನಿ ಇಂದು ಮೌನವಾಗಿದೆ. ಆದರೆ ಅವರು ಉಳಿಸಿ ಹೋಗಿರುವ ಹಾಡುಗಳು ಎಂದಿಗೂ ಅಮರವಾಗಿವೆ. ಜಾನಕಿ ಅಮ್ಮನ ಬಾಲ್ಯ ಮತ್ತು ಸಂಗೀತದ ಆರಂಭಿಕ ಹೆಜ್ಜೆಗಳು. 1938ರ ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಟಲ ಗ್ರಾಮದಲ್ಲಿ ಜಾನಕಿ ಅಮ್ಮನವರು ಜನಿಸಿದರು. ತಂದೆ ಸಿಸ್ಲಾ ಶ್ರೀರಾಮಮೂರ್ತಿ ಅವರು ಆಯುರ್ವೇದ ವೈದ್ಯರು ಹಾಗೂ ಶಿಕ್ಷಕರಾಗಿದ್ದರು. ಬಾಲ್ಯದಲ್ಲೇ ಸಂಗೀತದತ್ತ ಅಪಾರ ಆಸಕ್ತಿ ಬೆಳೆಸಿಕೊಂಡಿದ್ದ ಜಾನಕಿ ಅವರು ಕೇವಲ 9ನೇ ವಯಸ್ಸಿನಲ್ಲೇ ಮೊದಲ ಬಾರಿಗೆ ವೇದಿಕೆ ಹತ್ತಿ ಹಾಡಿದ್ರು. ವಿಶೇಷ ಅಂದ್ರೆ ನಾದಸ್ವರ ವಿದ್ವಾಂಸ ಪೈದಿಸ್ವಾಮಿ ಅವರಿಂದ ಸಂಗೀತದ ಮೂಲ ಪಾಠ ಕಲಿತ ಜಾನಕಿ ಅವರು ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿ ಪಡೆದಿರಲಿಲ್ಲ. ಇದು ಅವರ ಜನ್ಮಜಾತ ಪ್ರತಿಭೆಗೆ ಸಾಕ್ಷಿ. 19ನೇ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಎಂಟ್ರಿ. 1957ರಲ್ಲಿ ಕೇವಲ 19ನೇ ವಯಸ್ಸಿನಲ್ಲಿ ತಮಿಳಿನ ವಿದಿಯನ್ ವಿಳೆಯಾಟ್ಟು ಚಿತ್ರದ ಮೂಲಕ ಜಾನಕಿ ಅಮ್ಮನವರು ತಮ್ಮ ಹಿನ್ನೆಲೆ ಗಾಯನ ಆರಂಭಿಸಿದ್ರು. ಅದೇ ವರ್ಷ ತೆಲುಗಿನ MLA ಚಿತ್ರದಲ್ಲೂ ಕೂಡ ಹಾಡಿದ್ರು. ಸಿನಿಮಾ ರಂಗಕ್ಕೆ ಬಂದ ಮೊದಲ ವರ್ಷದಲ್ಲೇ ಬರೋಬ್ಬರಿ 6 ಭಾಷೆಗಳಲ್ಲಿ ಹಾಡಿ ಇಡೀ ಚಿತ್ರರಂಗವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ರು. 48,000 ಹಾಡುಗಳ ಮಹಾದಾಖಲೆ. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಸಿನಿಮಾ, ಆಲ್ಬಮ್, ರೇಡಿಯೋ ಹೀಗೆ ಒಟ್ಟು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಜಾನಕಿ ಅಮ್ಮ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಕೇವಲ ಭಾರತೀಯ ಭಾಷೆಗಳಷ್ಟೇ ಅಲ್ಲದೆ ಇಂಗ್ಲಿಷ್, ಜಪಾನೀಸ್, ಜರ್ಮನ್ ಭಾಷೆಗಳಲ್ಲೂ ಕೂಡ ಧ್ವನಿಯಾಗಿದ್ದಾರೆ. ಇವರನ್ನ ಸಂಗೀತದ ಲೋಕ ಕ್ವೀನ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಮಾಡ್ಯುಲೇಷನ್ ಅಂತಾನೆ ಆರಾಧಿಸುತ್ತಾರೆ. ಕನ್ನಡ ಚಿತ್ರರಂಗ ಮತ್ತು ಜಾನಕಿ ಅಮ್ಮ. ನಿಮಗೆ ಗೊತ್ತಾ, ಎಸ್ ಜಾನಕಿ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯಲ್ಲಿ. ಡಾಕ್ಟರ್ ರಾಜ್ಕುಮಾರ್, SP ಬಾಲಸುಬ್ರಹ್ಮಣ್ಯಂ ಹಾಗೂ PB ಶ್ರೀನಿವಾಸ್ ಅವರ ಜೊತೆ ಜಾನಕಿ ಅಮ್ಮ ಹಾಡಿದ ಯುಗಗಳ ಗೀತೆಗಳು ಕನ್ನಡ ಚಿತ್ರರಂಗದ ಬಂಗಾರದ ದಿನಗಳನ್ನ ನೆನಪಿಸ್ತಾ ಇವೆ. GK ವೆಂಕಟೇಶ್, ರಾಜನಾಗೇಂದ್ರ, ಹಂಸಲೇಖ ಅವರ ರಾಗಗಳಿಗೆ ಜಾನಕಿ ಅಮ್ಮನವರ ಧ್ವನಿಯೇ ಜೀವ ತುಂಬಿತ್ತು. ಸ್ವಾಭಿಮಾನದ ಧ್ವನಿ, ಪದ್ಮಭೂಷಣ ತಿರಸ್ಕರಿಸಿದ ಕತೆ, ಪ್ರಶಸ್ತಿಗಳ ಬೆನ್ನು ಬಿದ್ದವರ ನಡುವೆ ಜಾನಕಿ ಅಮ್ಮ ವಿಭಿನ್ನವಾಗಿ ನಿಲ್ತಾರೆ. 2013ರಲ್ಲಿ ಭಾರತ ಸರ್ಕಾರ ಘೋಷಣೆ ಮಾಡಿದ್ದ ಪದ್ಮಭೂಷಣ ಪ್ರಶಸ್ತಿಯನ್ನ ಜಾನಕಿ ಅಮ್ಮನವರು ಸ್ವೀಕರಿಸಲು ನಿರಾಕರಿಸಿದರು. ಕಾರಣ, ದಕ್ಷಿಣ ಭಾರತದ ಸಂಗೀತ ಸಾಧನೆಗೆ ಕೇಂದ್ರ ಸರ್ಕಾರ ತಡವಾಗಿ ಗೌರವ ನೀಡಿದೆ ಎನ್ನುವ ಬೇಸರ ಅವರದಾಗಿತ್ತು. ತಮ್ಮ ಕೊಡುಗೆಗೆ ಭಾರತ ರತ್ನ ಸಿಗಬೇಕು ಎಂಬುದು ಅಭಿಮಾನಿಗಳ ಆಶಯವೂ ಆಗಿತ್ತು. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ವಿವಿಯ ಗೌರವ ಡಾಕ್ಟರೇಟ್ಗಳು ಅವರ ಮುಡಿಗೇರಿವೆ. ವೈಯಕ್ತಿಕ ಜೀವನ ಮತ್ತು ನಿವೃತ್ತಿ. ಇನ್ನು 1959ರಲ್ಲಿ ವಿ ರಾಮ್ ಪ್ರಸಾದ್ ಅವರನ್ನ ವಿವಾಹವಾದ ಜಾನಕಿ ಅಮ್ಮನವರು ಪತಿಯ ಬೆಂಬಲವನ್ನ ಪಡೆದರು. 1997ರಲ್ಲಿ ರಾಮ್ ಪ್ರಸಾದ್ ಅವರು ಹೃದಯಾಘಾತದಿಂದ ನಿಧನರಾದರು. 60 ವರ್ಷಗಳ ಸುದೀರ್ಘ ಸಂಗೀತ ಪಯಣದ ನಂತರ 2017ರಲ್ಲಿ ಮೈಸೂರಿನ ವೇದಿಕೆಯೊಂದರಲ್ಲಿ ಜಾನಕಿಯಮ್ಮ ನಿವೃತ್ತಿ ಘೋಷಿಸಿದ್ರು. ಆದರೆ ಅಭಿಮಾನಿಗಳ ಒತ್ತಾಯಕ್ಕೆ ಮಣಿದು 2018ರಲ್ಲಿ ತಮಿಳಿನ ಪನ್ನಾಡಿ ಚಿತ್ರಕ್ಕೆ ಕೊನೆಯದಾಗಿ ಹಾಡಿ ಅಚ್ಚರಿಯನ್ನ ಮೂಡಿಸಿದ್ರು. ಸಿಂಗರವೇಲನೆ, ದೇವಾನಂತ ಅಮರ ಗೀತೆಗಳನ್ನ ನೀಡಿದ ಗಾನ ಸರಸ್ವತಿ ಇಂದು ಭೌತಿಕವಾಗಿ ನಮ್ಮನ್ನ ಅಗಲಿರಬಹುದು. ಆದರೆ ಅವರ ದಿವ್ಯ ಕಂಠಸಿರಿ, ಆ ಮಧುರ ಧ್ವನಿ ಪ್ರತಿ ಸಂಗೀತದ ಪ್ರೇಮಿಯ ಎದೆಯಲ್ಲೂ ಶಾಶ್ವತವಾಗಿ ಮೊಳಗ್ತಾ ಇರುತ್ತೆ. ಓಂ ಶಾಂತಿ. ನಿಮಗೆ ಜಾನಕಿ ಅಮ್ಮನ ಹಾಡುಗಳಲ್ಲಿ ಯಾವುದು ಹೆಚ್ಚು ಇಷ್ಟ ಎನ್ನುವುದನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.